ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ಈಗಾಗಲೇ ಗೊತ್ತಿದೆ KPCಯಲ್ಲೂ ಒಂದು ಅನೌನ್ಸ್ಮೆಂಟನ್ನು ಕೊಟ್ಟಿತ್ತು. ಏನಂತಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದೀವಿ ಅಂತ, ರೈಟ್? ಸೊ ಈಗ ಈ ಎಕ್ಸಾಮ್ಗೆ ಕುರಿತು KPCLಗೆ ಯಾರೆಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀರಾ, ಲೈಕ್ ECE ಬಗ್ಗೆ ಇವತ್ತು ನಾನೊಂದು ಡೀಟೇಲ್ಡ್ ಸಿಲೆಬಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಓಕೆ? ಸೊ ಸಿಲೆಬಸ್ನ ನೋಡೋದಾದರೆ, ನಿಮ್ಮ VTU ಸಿಲೆಬಸ್ ಏನಿತ್ತು, VTU ಸಿಲೆಬಸ್ ಆಫ್ 2010 ಪ್ರಕಾರ ಈ ಸ್ಟ್ರಕ್ಚರನ್ನು ರೆಡಿ ಮಾಡಲಾಗಿದೆ. ಸಿಲೆಬಸ್ಸಲ್ಲಿ 3rd ಸೆಮಿಸ್ಟರಿಂದ ಮೈನ್ ಸಬ್ಜೆಕ್ಟ್ಸ್ನ ತೊಗೊಂಡಿದೆ. ಯಾಕೆಂದರೆ ಟೆಕ್ನಿಕಲ್ ಎಕ್ಸಾಮ್ ಇರೋದ್ರಿಂದ 3rd ಸೆಮಿಸ್ಟ್ರಿಂದ 8th ಸೆಮಿಸ್ಟರ್ ತನಕ ನಾವು ರೆಡಿ ಮಾಡಿದ್ದೀವಿ. ಇಲ್ಲಿ ನೋಡೋದಾದರೆ ನೀವು ಮ್ಯಾಥಮೆಟಿಕ್ಸ್ನ ಇಗ್ನೋರ್ ಮಾಡ್ಬೋದು, ಲೈಕ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನ ಇಗ್ನೋರ್ ಮಾಡ್ಬೋದು. ಇದು ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಏನೆಲ್ಲ ಮೆನ್ಷನ್ ಮಾಡಿದೆ ಇಲ್ಲಿ, ಓಕೆ? ಮೈಕ್ರೋ ಕಂಟ್ರೋಲ್ ಸಿಸ್ಟಮ್, ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್, ಫಂಡಮೆಂಟಲ್ಸ್ ಆಫ್ HDL, ಇನ್ ಲೀನಿಯರ್ ICs ಆ್ಯಂಡ್ ಅಪ್ಲಿಕೇಶನ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್, ಓಕೆ? DSP, ಅನ್ಲಾಕ್ ಕಮ್ಯುನಿಕೇಷನ್, ಮೈಕ್ರೋವೇವ್ ಆ್ಯಂಡ್ ರೇಡಾರ್ಸ್ ಇರ್ಬೋದು, ಇನ್ಫಾರ್ಮೇಷನ್ ಥಿಯರಿ ಆ್ಯಂಡ್ ಕೋಡಿಂಗ್, ಫಂಡಮೆಂಟಲ್ಸ್ ಆಫ್ CMOS, VLSI, ಡಿಜಿಟಲ್ ಕಮ್ಯುನಿಕೇಷನ್, ಮೈಕ್ರೋವೇವ್, ಇವೆಲ್ಲ ಏನು ಸಬ್ಜೆಕ್ಟ್ಸ್ ಏನು ಕೊಟ್ಟಿದ್ದಾರೆ. ಇದರಲ್ಲಿ ಎಲೆಕ್ಟಿವ್ಸು ಸಹ ನೀವು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ, ಎಲೆಕ್ಟಿವ್ ಸಬ್ಜೆಕ್ಟ್ಸು, ಓಕೆ? ಅದು ಬಿಟ್ಟು ಬೇರೆ ಎಲ್ಲ ಏನು ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡಿದ್ದಾರೆ, ಆ್ಯಂಡ್ ಈವನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ಪು ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟು, ಇದನ್ನು ಕನ್ಸಿಡರ್ ಮಾಡಿ. ಈ ಸಬ್ಜೆಕ್ಟ್ಸ್ ಯಾವ್ದು ಇಂಟು ಮತ್ತು ಹಾಗೂ ಈ ಎಲೆಕ್ಟಿವ್ ಸಬ್ಜೆಕ್ಟ್ನ ಹಾಕಿದ್ದೀನಿ. ಇದು ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ಸ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್, ಓಕೆ? ಸೊ ಹಾಗೆ ಲೆಕ್ಕ ಹಾಕೋದಾದರೆ ಒಟ್ಟಲ್ಲಿ 34 ಸಬ್ಜೆಕ್ಟ್ ಇದ್ದಾವೆ. 34ಅಲ್ಲಿ ಇಲ್ಲಿ 2, ಇಲ್ಲಿ 3, 5, 6, 7 ಸಬ್ಜೆಕ್ಟ್ಸ್ನ ತೆಗೆದರೆ ನಿಮಗೆ ಉಳಿಯೋದೆಷ್ಟು? 27 ಸಬ್ಜೆಕ್ಟ್ಸ್, ಓಕೆ? 27 ಸಬ್ಜೆಕ್ಟ್ಸು ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ ಗೆಳೆಯರೆ, ಓಕೆ? ಸೊ ಇಷ್ಟು ಹೇಳ್ತಾ ನಾನು ಇನ್ನೇನಾದರೂ ನಿಮಗೇನಾದರೂ ಕಮೆಂಟ್ ಇತ್ತು ಅಂತಂದರೆ, ಇನ್ನೇನು ಹೆಚ್ಚಿನ ಮಾಹಿತಿ ಬೇಕಿತ್ತಂದರೆ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್ ಇನ್ಫಾರ್ಮೇಷನ್. ಆ್ಯಂಡ್ ಆಲ್ಸೋ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದೆ, ಓಕೆ? ಆ ಚಾನಲಿನ ಲಿಂಕ್ ಬಂದು ನಮ್ಮ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಆ ಚಾನಲ್ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಅಲ್ಲ, ನಿಮಗೆ ಇನ್ಫಾರ್ಮೇಷನ್ ಕೊಡುವಂತಹ ಒಂದು ಚಾನಲ್ ಆಗಿರುತ್ತೆ. ಸೊ ಈ ಚಾನಲಲ್ಲಿ ನೀವು ಜಾಯಿನ್ ಮಾಡಿ, ಫಾಲೋ ಆಗಿ ಆ ಚಾನಲ್ನ. ಸೊ ದಟ್ ನಿಮಗೆ ಎಲ್ಲ ಥರದ ಮಾಹಿತಿ, ಲೈಕ್ ಪ್ರಿಪ್ರೇಷನ್ಗೆ ಬೇಕಾಗಿರೋಂಥ ಸ್ಟ್ರಾಟಜಿ ಇರ್ಬೋದು ಆ್ಯಂಡ್ ಸ್ಟಡಿ ಮೆಟೀರಿಯಲ್ ಇರ್ಬೋದು. ಯಾಕಂತಂದರೆ ತುಂಬ ಜನ ಫೋನ್ ಮಾಡ್ತಾಯಿದ್ದಾರೆ, ಸೊ ಎಲ್ರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ದಟ್ಸ್ ವೈ what I did is the best method and the way to provide all the complete information is via the channel. So ಹಾಗಾಗಿ ಈ ಚಾನಲಿನ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ನ ಫಾಲೋ ಮಾಡಿ. ಸೊ ದಟ್ ಐ ವಿಲ್ ಪೋಸ್ಟ್ ಆಲ್ ದ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಚಾನಲ್, ಸ್ಪೆಷಲಿ ರಿಲೇಟೆಡ್ ಟು KPCL, ಓಕೆ? ಇದು KPCL ರಿಲೇಟೆಡ್ ಚಾನಲ್ ಆಗಿರುತ್ತೆ. ಸೊ ಆ ಚಾನಲಲ್ಲಿ ಎಲ್ಲ ಡೀಟೇಲ್ಸ್ನ ಹಾಕ್ತೀವಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್.